ಎಲ್ಲರಿಗೂ ಶುಭೋದಯ. ಇಂದಿನ ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಜಗದ ನಿಯಮ. ನೀವು ಸಂಜೆ ಹೊತ್ತಿಗೆ ಎಲ್ಲೋ ಹೊರಟಿದ್ದೀರಿ. ಮಬ್ಬುಗತ್ತಲು. ದಾರಿಯಲ್ಲಿ ಏನೋ ಅಂಕುಡೊಂಕಾಗಿ ಬಿದ್ದಿದ್ದು ಕಂಡು ಔಹಾರಿದಿರಿ. ಮೈಯಲ್ಲಿ ಬೆವರು ಬಂತು. ಆಗಲೇ ಅದೇ ದಾರಿಯಲ್ಲಿ ಬರುತ್ತಿದ್ದ ವ್ಯಕ್ತಿಯೊಬ್ಬ ಬ್ಯಾಟರಿ ಬಿಟ್ಟು ನೋಡಿ, ಲೇ ಹುಚ್ಚ, ಅದು ಹಾವಲ್ಲ, ಹಗ್ಗ ಎಂದರು. ಹಗ್ಗ ಹಾವಿನಂತೆ ಕಂಡಿದ್ದು ಸುಳ್ಳಲ್ಲ. ನೀವು ಬೆದರಿದ್ದು ಸುಳ್ಳಲ್ಲ. ಬೆವರು ಬಂದಿದ್ದು ಅದು ಸುಳ್ಳಲ್ಲ. ಅಂದರೆ ಇಲ್ಲಿ ಯಾವುದು ಕಾಣುತ್ತೆ ಅದು ಇರುವುದಿಲ್ಲ, ಯಾವುದು ಕಾಣೋದಿಲ್ಲ ಅದು ಇರುತ್ತೆ. ಇದು ಜಗತ್ತಿನ ನಿಯಮ. ನೀವು ಆಡು ಭಾಷೆಯಲ್ಲಿಯೂ ಹೇಳುತ್ತೀರಿ ನೋಡಿ, ಅವರು ಹಾಗೆ ಕಾಣುತ್ತಾರೆ, ಅವರು ಹೀಗೆ ಕಾಣುತ್ತಾರೆ ಎಂದು. ಅವರು ಹಾಗೆ ಅಂತ ಅಲ್ಲ, ಜಗತ್ತೇ ಹೀಗೆ, ಒಬ್ಬರು ಅಂತ ಅಲ್ಲ, ಎಲ್ಲರದ್ದೂ ಅಷ್ಟೇ. ಕಂಡಂಗೆ ಯಾರೂ ಇರೋದಿಲ್ಲ. ಝೆನ್ ಬುದ್ಧಿಸಮ್ನಲ್ಲಿ ಒಬ್ಬ ಶಿಷ್ಯ ಗುರುಗಳ ಬಳಿ ಹೋಗಿ ಪ್ರಶ್ನೆ ಮಾಡಿದ, ಗುರುಗಳೇ, ಏನಿದು ಜೀವನ? ಎಷ್ಟು ತಾಪತ್ರಯಗಳು, ದುಃಖಗಳು. ಈ ಜಗತ್ತಿನಲ್ಲಿ ಒಮ್ಮೆ ಸುಖ ಅನಿಸುತ್ತೆ, ಇನ್ನೊಮ್ಮೆ ದುಃಖ ಅನಿಸುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ವ್ಯವಹಾರ ಮಾಡೋ ಮನುಷ್ಯ. ನಿಮ್ಮ ಹಾಗೆ ದಿನ ಓದುತ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಒಂದು ಮಾತು ಹೇಳಿ. ನನಗೆ ಅತ್ಯಂತ ದುಃಖ ಆದಾಗ ನಿಮ್ಮ ಮಾತನ್ನು ನೆನಪಿಸಿಕೊಂಡರೆ ಸುಖ ಸಿಗಬೇಕು. ಸುಖದಲ್ಲಿಯೂ ನಿಮ್ಮ ಮಾತನ್ನು ನೆನಪಿಸಿಕೊಂಡರೂ ಸಮಾಧಾನ ಆಗಬೇಕು. ಆ ರೀತಿಯ ಒಂದೇ ಒಂದು ಮಾತು ಹೇಳಬೇಕು ಎಂದು ಕೇಳಿದ. ಅದಕ್ಕೆ ಗುರುಗಳು, ನಿನಗೆ ಸುಖ ಆದರೂ ಬರಲಿ, ದುಃಖ ಆದರೂ ಬರಲಿ, ಸಮಾಧಾನಕ್ಕೆ ಮಂತ್ರ ಒಂದೇ. ಇದು ಬದಲಾಗುತ್ತದೆ. ಏನಿದೆಯೋ ಇದು ಬದಲಾಗುತ್ತದೆ. ಇಷ್ಟೇ ಸೂತ್ರ ಎಂದು ಹೇಳಿದರು. ವೇದ, ಮಂತ್ರ, ವಚನ ಯಾವುದನ್ನು ನೆನಪಿರಬೇಕಾಗಿಲ್ಲ. ಇದು ಬದಲಾಗುತ್ತದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಬೇಕು. ಯಾರಾದರೂ ನಿಮ್ಮನ್ನು ನೋಡಿ ಕೈ ಮುಗಿದರೆ ಅದೂ ಬದಲಾಗುತ್ತದೆ. ಯಾರಾದರೂ ನಿಮ್ಮ ಜೊತೆ ಜಗಳವಾಡಿದರೆ ಅದೂ ಬದಲಾಗುತ್ತದೆ. ಎಲ್ಲದಕ್ಕೂ ಇದು ಮಂತ್ರ. ಯಾಕೆಂದರೆ ಬದಲಾವಣೆಯೇ ಜಗದ ನಿಯಮ. ಈ ಜಗತ್ತಿನಲ್ಲಿ ಸತ್ಯ ಎನ್ನುವುದು ಇಲ್ಲ, ಬದಲಾವಣೆ ಮಾತ್ರ ಸತ್ಯ. ಇದನ್ನು ಅರಿತು ಬದುಕುವವರಿಗೆ ಶರಣರು ಎನ್ನುತ್ತಾರೆ, ಮರೆತು ಬದುಕುವವರಿಗೆ ಮಾನವರು ಎನ್ನುತ್ತಾರೆ. ಜೀವನ ಎಂದರೆ ಜೋಕಾಲಿ ಇದ್ದ ಹಾಗೆ, ಒಮ್ಮೆ ಈ ಕಡೆ, ಒಮ್ಮೆ ಆ ಕಡೆ. ಜೋಕಾಲಿಗೆ ಇವ ಶ್ರೀಮಂತ, ಅವ ಬಡವ ಎನ್ನುವುದು ಗೊತ್ತೇ ಇಲ್ಲ. ತೂಗುವುದಷ್ಟೇ ಕೆಲಸ ಅದರದ್ದು. ಕಷ್ಟದಿಂದ ಸುಖದ ಕಡೆ, ಮಾನದಿಂದ ಅಪಮಾನದ ಕಡೆ, ಅಪಮಾನದಿಂದ ಸನ್ಮಾನದ ಕಡೆ, ಸಾವಿನಿಂದ ಹುಟ್ಟಿನ ಕಡೆ, ಹುಟ್ಟಿನಿಂದ ಸಾವಿನ ಕಡೆ ತಿರುಗಾಡುವ ಜೀವನವೇ ಒಂದು ಉಯ್ಯಾಲೆ. ಈ ಆವರ್ತನ ಗೊತ್ತಿರಬೇಕು, ಅದರ ಅರ್ಥ ಗೊತ್ತಿರಬೇಕು. ಜೀವನ ಎಂದ ಮೇಲೆ ಹೆಚ್ಚು ಕಡಿಮೆ ಆಗತ್ತೆ. ಧೀರನಂತೆ ಬದುಕಬೇಕು. ಧೀರ ಎಂದರೆ ಜ್ಞಾನಿ, ಸಂತ ಎಂದು ತಿಳಿದು ಬದುಕುವುದೇ ಜಗದ ನಿಯಮ ಎನ್ನುವುದು ಇಂದಿನ ಮುಂಜಾನೆಯ ಮಾತಿನ ವಿಶೇಷ. ಕೇಳಿ, ಕೇಳಿಸಿ, ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.